ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತಶಕ 1017 ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ಜನಿಸಿದ ಮಹಾನ್ ಹಿಂದೂ ತತ್ವಜ್ಞ, ಸಮಾಜ ಸುಧಾರಕ ಮತ್ತು ಶ್ರೀ ವೈಷ್ಣವ ಪಂಥದ ಪ್ರಮುಖ ಆಚಾರ್ಯರು. ಇವರು ವಿಶಿಷ್ಟಾದ್ವೈತ ವೇದಾಂತದ ಮುಖ್ಯ ಪ್ರತಿಪಾದಕರಾಗಿದ್ದು, ಭಕ್ತಿ ಮೂಲಕ ಮೋಕ್ಷ ಸಾಧ್ಯ ಎಂದು ಬೋಧಿಸಿದರು. ಇವರ ಬೋಧನೆಗಳು ಭಾರತಾದ್ಯಂತ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸಿದವು. ಇವರ ಪ್ರಮುಖ ಕೃತಿಗಳು ಶ್ರೀಭಾಷ್ಯ, ಗೀತಾಭಾಷ್ಯ, ವೇದಾರ್ಥ ಸಂಗ್ರಹ. ಸಾಮಾಜಿಕ ಕೊಡುಗೆಗಳು: ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಶಾಲೆಗಳನ್ನು ತೆರೆದರು. ದಲಿತರನ್ನು ಸಹ ಶಿಷ್ಯರಾಗಿ ಸ್ವೀಕರಿಸಿದರು. ಭಾರತಾದ್ಯಂತ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದರು. ಇವರ ಭೌತಿಕ ದೇಹವು ಇಂದಿಗೂ ಶ್ರೀರಂಗಂನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಸಾವಿರಾರು ವರ್ಷಗಳಾದರೂ ಕೆಡದೆ ಇದೆ. ಇದು ಎಷ್ಟು ಅಚ್ಚರಿಯ ವಿಷಯವಲ್ಲವೇ? ಇವರ ಬೋಧನೆಗಳು ಮೀರಾಬಾಯಿ, ತ್ಯಾಗರಾಜರಂತಹ ಅನೇಕ ಸಂತರಿಗೆ ಸ್ಫೂರ್ತಿಯಾದವು. ಇವರು ಸಮಾಜದಲ್ಲಿ ಸಮಾನತೆ ಮತ್ತು ಭಕ್ತಿಯನ್ನು ಪ್ರತಿಪಾದಿಸಿ ಧರ್ಮದ ಸಾರ್ವತ್ರಿಕತೆಯನ್ನು ಸಾರಿದ ಮಹಾನ್ ಸಂತ ಎಂದು ಕೀರ್ತಿಸಲ್ಪಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ. ಧನ್ಯವಾದಗಳು.